ಕಷ್ಟ ಎಂದು ಹೇಳಿದ್ದರಿಂದ ಸಾಲದ ಕಂತು ಕೊಡಲು ಇಟ್ಟಿದ್ದ ಹಣ ತೆಗೆದುಕೊಟ್ಟಿದ್ದೆ. ನಿಮ್ಮ ಮಾತು ನಂಬುದೆ. 15ನೇ ತಾರೀಕು ಬೇಕೆಂದಿದ್ದೆ, 20ನೇ ತಾರೀಕು ಆಯ್ತು, ಇನ್ನೂ ಕೊಟ್ಟಿಲ್ಲ. ಯಾಕೆ? ಕೊಡ್ತೇನೆ, ವಾಪಸ್ ಕೊಡದಿರ್ತೇನಾ? ಯಾವಾಗ? ಯಜಮಾನರು ನನಗೆ ಬೈತಿದ್ದಾರೆ. ಪರಸ್ಪರ ಸಹಾಯ ಮಾಡೋದು ಮನುಷ್ಯ ಧರ್ಮ ತಾನೇ. ಹಣ ಹೊಂದಿಸಲಾಗಲಿಲ್ಲ, ಅದಕ್ಕೆ ತರ ಆಯ್ತು. ನಮ್ ಕಷ್ಟ ಯಾರಿಗೆ ಹೇಳೋದು? ಕಂತು ಕಟ್ಟಕ್ಕಿದ್ದಂತ ಹಣ ಕಟ್ಟದಿದ್ರೆ ಕಾರ್ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ಬಿಡ್ಸ್ಕೊಂಡ್ ಬರೋದು ಕಷ್ಟ ಅಲ್ವಾ? ಏನಿದೆ ಗಲಾಟೆ? ಯಾಕೆ? ಏನಾಯ್ತು? ಈ ಅಮ್ಮ ಅರ್ಜೆಂಟಿಗೆ ಹಣ ಇದ್ರೆ ಕೊಡಿ ಎಂದು 20,000 ರೂಪಾಯಿ ಬೇಕೆಂದು ತೆಗೆದುಕೊಂಡು ಹೋದ್ಲು. ನಾನು ಸಾಲದ ಹಣ ಕಂತು ಕಟ್ಟಕ್ಕಿರೋ ಹಣ ಎಂದು ಹೇಳಿದ್ದೆ. 15ನೇ ತಾರೀಕಿಗೆ ಬೇಕೆಂದು ಹೇಳಿ ನಾನು ಕೊಟ್ಟಿದ್ದು. ತಾರೀಕು 20 ಆದ್ರೂ ಆಕೆ ಹಣ ಕೊಡ್ತಾ ಇಲ್ಲ. ನಾನೇನ್ ಮಾಡ್ಲಿ? ನಾನು ಹಣ ತೆಗೆದುಕೊಂಡಿದ್ದು ನಿಜ, ಆದರೆ ಹೇಳಿದ ಟೈಮಿಗೆ ಹಣ ಹೊಂದಿಸಲಾಗಲಿಲ್ಲ. ಹಾಗಂದ್ರೆ ಹೇಗೆ? ಎಲ್ಲ ಹೇಳಿತಾನೆ ಹಣ ಕೊಟ್ಟಿದ್ದು. ಪಾಪ ಅವ್ರ ಯಜಮಾನರಿಗೆ ಅವ್ರು ಏನು ಹೇಳಲು ಸಾಧ್ಯ ನೋಡಿ. ಅವ್ರಿಗೆ ಕಂತು ಕಟ್ಟಬೇಕು. ನೀವು ಈಗ ಕೊಡದೆ ಇದ್ರೆ ಅವ್ರ ಕತೆ ಏನಾಗಬೇಕು? ಅಷ್ಟು ಮಾತ್ರ ಅಲ್ಲ, ಹಣ ಕೊಡದೆ ಕದ್ದು ಮುಚ್ಚಿ ಓಡಾಡ್ತಾರೆ. ಅದು ನ್ಯಾಯನಾ? ಫೋನ್ ಮಾಡಿದರೆ ಎತ್ತೋದಿಲ್ಲ. ಫೋನ್ ಕರೆ ಮಾಡಿದರೆ ಮಾತಾಡಬಾರ್ದೆ? ಅವ್ರಿಗೆ ಏನಾದ್ರೂ ಒಂದು ಜವಾಬು ಸಿಕ್ಕಿದ್ರೆ ಅವ್ರು ಏನ ಮಾಡ್ಕೊಂತ ಇದ್ರು. ನಾನು ಊರಿನಲ್ಲಿ ಇರ್ಲಿಲ್ಲ, ಅದಕ್ಕೆ ಫೋನ್ ಎತ್ತಿಲ್ಲ. ಎಲ್ಲಾ ಸುಳ್ಳು. ಹಣ ವಾಪಸ್ ಕೊಡದೆ ಕಳ್ಳಾಟ ಆಡ್ತಿದ್ದಾರೆ. ನಿಮ್ಮ ಈ ನಡವಳಿಕೆ ಸರಿಯಿಲ್ಲ. ರಾಜಕಾರಣಿಗಳ ಭರವಸೆಯಂತೆ ಮಾತನಾಡುವರನ್ನು ನಂಬಲಾಗತ್ತಾ? ಪಾಪ ಆಶಾ ಅವರ ಕಾರು ತೆಗೆದುಕೊಂಡು ಹೋದ್ರೆ ವಾಪಸ್ ತರಲು ಮತ್ತಷ್ಟು ಹಣ ಕೊಡಬೇಕಾಗುತ್ತದೆ. ಹಾಗಂದು ಇಲ್ಲದ ಹಣ ಹೇಗ್ ತಂದುಕೊಡ್ಲು ಸಾಧ್ಯ? ನಾನಿನ್ ಬರ್ತೇನಪ್ಪ. ಇದನ್ನೇ ಹೇಳೋದು, ಕೈಯಲ್ಲಿದ್ದ ಹಣ ಕೊಟ್ಟು ಕಚ್ಚುವ ನಾಯಿ ಕೊಂಡರಂತೆ. ಆಯ್ತಮ್ಮ, ಬರ್ತೇನೆ. ನೋಡಿದ್ರಲ್ಲ, ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.